ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ವಾಕ್ಯವನ್ನು ಧ್ಯಾನಿಸಲು ಆಹ್ವಾನಿಸುತ್ತೇನೆ. ನನ್ನತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯ 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 ಹಲ್ಲೆಲೂಯ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಚಂದ್ರೋತ್ತಿರಾಲಕರಬೋ ಟಾಲಕರಬೋ. ದೇವಾದ ದೇವನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವಸ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಈ ಮಾತನಾಡುವ ದೇವರು ಆ ವಾಕ್ಯ ನಮ್ಮನ್ನು ನಮ್ಮ ಜೀವನದಲ್ಲಿ ಉಪಯೋಗವ ವಾಕ್ಯವಾಗಿ ದೇವರು ಮಾತನಾಡಲೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ಆದಿಕಾಂಡ 1ನೇ ಅಧ್ಯಾಯ 3ನೇ ವಾಕ್ಯವನ್ನು ಪಠಿಸುತ್ತೇನೆ, ಕೇಳಿ. ಹಲ್ಲೆಲೂಯ. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ഇരുಳೆಂದು ಹೆಸರಿಟ್ಟರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಹೌದು ಪ್ರೀತಿಯ ಸಹೋದರ ಸಹೋದರಿ, ದೇವರು ಬೆಳಕಾಗಲಿ ಎನ್ನಲು ಬೆಳಕು ಈ ಲೋಕದಲ್ಲಿ ಆವರಿಸಿತು ಎಂಬುದನ್ನು ನಾವು ನೋಡ್ತೇವೆ. ದೇವರ ಆ ಮಾತಿಗೆ ಈ ಬೆಳಕು ಉಂಟಾಯಿತು. ಈ ಬೆಳಕು ಪ್ರತಿಯೊಬ್ಬ ಮಾನವನಿಗೆ ಉಪಯೋಗವಾಗುವ ಬೆಳಕು. ಈ ಬೆಳಕಿನಲ್ಲಿ ಜನರು ವ್ಯವಸಾಯ ಮಾಡುವವರು ಬೆಳಕಿನತ್ತ ವ್ಯವಸಾಯವನ್ನು ಮಾಡಲು ಅವರಿಗೆ ಬೆಳಕು ಸಹಾಯವಾಗಿದೆ. ಉಳುವವನಿಗೆ ಈ ಬೆಳಕು ಸಹಾಯವಾಗಿದೆ. ಹಲವಾರು ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನು ಒಂದು ಕೆಲಸ ಮಾಡಬೇಕಾದರೆ ಈ ಬೆಳಕು ಇದ್ದರೆ ಮಾತ್ರ ಆತನು ಕೆಲಸ ಮಾಡಲು ಸಾಧ್ಯ. ಪ್ರೀತಿಯ ಸಹೋದರ ಸಹೋದರರೇ, ಮನುಷ್ಯನಿಗೆ ಸಹಾಯವಾಗಿ ಮನುಷ್ಯನಿಗೆ ಈ ಬೆಳಕಿನತ್ತ ಓಡಾಡುವ ಕೃಪೆಯನ್ನು ನೀಡಿದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ನೋಡಿ, ದೇವರ ಒಂದೇ ಮಾತಿನಿಂದ ಈ ಪ್ರಪಂಚದ ಬೆಳಕು ಉಂಟಾಯಿತು ಎಂಬುದನ್ನು ನೋಡುತ್ತೇವೆ. ಈ ಬೆಳಕು ಪ್ರತಿಯೊಬ್ಬರಿಗೂ ಒಂದು ಆ ಕಣ್ಣುಗಳಿಗೆ ಅರಳಿಸಿ ನೋಡಿದಾಗ, ಆ ಸ್ಪರ್ಶಿಸಿದಾಗ, ಈ ಬೆಳಕಿನಲ್ಲಿ ಇರುವವರು ಸಹ ನಾವು ನೋಡುವಾಗ ಪ್ರತಿಯೊಬ್ಬ ಮನುಷ್ಯನು ಈ ಬೆಳಕಿನಲ್ಲಿ ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ ಇದ್ದಾರೆ. ದೇವರು ಈ ಬೆಳಕನ್ನು ಉಂಟು ಮಾಡಿದ್ದು ಮಾನವನಿಗೆ ಒಳ್ಳೆ ರೀತಿಯಾಗಿ ಜೀವಿಸಿ, ಈ ಬೆಳಕು ನಿನಗಾಗಿ ನಾನು ಉಂಟು ಮಾಡಿದ್ದೇನೆ ಎಂದು ದೇವರು ಹೇಳ್ತಾರೆ. ಅದಕ್ಕಾಗಿ ಈ ಬೆಳಕು ಉಂಟಾಯಿತು. ಇದೇ ಬೆಳಕಿನಲ್ಲಿ ಮಾನವನು ಆಲೋಚನೆಗಳು ಕುಳಿತು ಮಾಡುವ ಕಾರ್ಯಗಳು ನೋಡಿ. ಪ್ರತಿಯೊಬ್ಬರು ಈ ಬೆಳಕಿನಲ್ಲಿ ಬಿಸ್ನೆಸ್ ಕಾರ್ಯಗಳನ್ನು ಮಾಡ್ತಾರೆ.
ಈ ಬಿಸ್ನೆಸ್ ಕಾರ್ಯಗಳಲ್ಲಿ ಹಲವಾರು ರೀತಿಯಿಂದ ಮುಂದೆ ಹಿಂದೆ ಹೋಗುವ ಕಾರ್ಯಗಳು ನಡೆಯುತ್ತದೆ. ಈ ಬೆಳಕು ಅಷ್ಟು ಉಪಯೋಗವಾಗಿದೆ ಎಂಬುದನ್ನು ನಾವು ನೋಡ್ತೇವೆ. ಇಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಈ ಬೆಳಕಿನಲ್ಲಿ ಹಲವಾರು ಜನರು ನೋಡಿ, ಕೆಲವರು ಕಷ್ಟಪಡುವಾಗ ಎಷ್ಟು ದಿವಸ ಆಯಿತು ನನ್ನ ಕಷ್ಟ ಹೋಗಲಿಲ್ಲವಲ್ಲ, ದಿನಗಳು ಲೆಕ್ಕ ಹಾಕ್ತಾರೆ ಎಂಬುದನ್ನು ನಾವು ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರರೇ. ಆದರೆ ಅದೇ ದೇವರ ಕಣ್ಣಿಗೆ ಇದು ಚೆನ್ನಾಗಿ ಕಂಡಿತು ಎಂದು ದೇವರು ಹೇಳ್ತಾರೆ. ದೇವರು ಈ ಬೆಳಕನ್ನು ಉಂಟು ಚೆನ್ನಾಗಿ ಕಂಡಿತು. ಈ ಬೆಳಕಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಳ್ಳೆ ರೀತಿಯಾಗಿ ಜೀವಿಸಬೇಕು, ಒಳ್ಳೆ ರೀತಿಯಾಗಿ ಇರಬೇಕು. ಮನುಷ್ಯನು ಯಾವುದೇ ರೀತಿಯಿಂದ ನಾನು ಉಂಟು ಮಾಡಿದ ಬೆಳಕಿನಲ್ಲಿ ಆತನು ಪಾಪ ಮಾಡಬಾರದು, ಪಾಪಕ್ಕೆ ಒಳಗಾಗಬಾರದು. ಈ ಬೆಳಕು ಆತ ಮನುಷ್ಯನಿಗೆ ಉಪಯೋಗವಾಗತಕ್ಕಂಥ ಬೆಳಕಾಗಿ ದೇವರು ಮಾಡಿದರು ಎಂಬುದನ್ನು ನಾವು ನೋಡ್ತೇವೆ ಪ್ರೀತಿಯ ಸಹೋದರ ಸರಿ. ಈ ಬೆಳಕಿನಲ್ಲೂ ನೋಡಿ ಹಲವಾರು ರೀತಿಯಿಂದ ಕೆಲಸಗಳು ಮಾಡುವಾಗ ಕೆಲವರು ಸರಿಯಾಗಿ ಕೆಲಸ ಮಾಡ್ತಾರೆ, ತಕ್ಕ ಕೆಲಸ ಮಾಡ್ತಾರೆ. ಆಗ ಅವರು ಕೆಲವು ದಿವಸಗಳಲ್ಲಿ ದೇವರ ಆಶೀರ್ವಾದ ಅವರ ಮೇಲೆ ಇಳಿದು ಬರುತ್ತದೆ. ಕೆಲವರು ಈ ಬೆಳಕಿದ್ದರೂ ಸಹ ತಪ್ಪುಗಳನ್ನು ಮಾಡಿದಾಗ ಆ ತಪ್ಪು ಮಾಡಿ ಅದರಲ್ಲಿ ಅವರು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿರುವುದನ್ನು ನಾವು ನೋಡ್ತೇವೆ ಪ್ರೀತಿಯ ಸಹೋದರ ಸಹೋದರಿ. ಆದರೆ ದೇವರಿಗೇಳು ಈ ಬೆಳಕು ಮಾನವನಿಗೆ ಉಪಯೋಗವಾಗುವ ಬೆಳಕಾಗಿ ಮಾರ್ಪಡಿಸಿದ್ದಾರೆ ಹೊರತು ಆತನಿಗೆ ಯಾವುದೇ ರೀತಿಯಿಂದ ಕಷ್ಟಗಳು, ದುಃಖಗಳು, ನೋವುಗಳು ಬರಬಾರದು. ಆದರೆ ಮಾನವನು ಅದನ್ನು ಸರಿಯಾಗಿ ತೆಗೆದುಕೊಳ್ಳದ ಕಾರಣ ಕೆಲವರು ಈ ಬೆಳಕಿನಲ್ಲಿ ಹೋಗಿ ಬೆಳಕರಿದಾಗ ಎಷ್ಟೋ ಜನ ನೋಡಿ, ಹಲವಾರು ರೀತಿಯಲ್ಲಿ ನಾವು ನೋಡುವಾಗ ಈ ಬ್ರಾಂದಿ ಅಂಗಡಿಗಳಲ್ಲಿ ಎಷ್ಟೋ ಜನರು ಬೆಳಕರಿಯುವುದಕ್ಕೆ ಮುಂಚೆ ಅವರು ಅಂಗಡಿಗೆ ಹೋಗಿ ತೆಗೆದು ಕುಡಿದು ತನ್ನ ದೇಹವನ್ನು ಅವರು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಈ ಬೆಳಕು ದೇವರು ಉಂಟು ಮಾಡಿರುವುದು ಹೋಗಿ ಕೆಲಸ ಮಾಡಿ ದುಡಿದು ನೀನು ನಿನ್ನ ಮನೆಯನ್ನು ಕಾಪಾಡಿಕೊಂಡು ಹೇಳ್ತಾರೆ. ಆದರೆ ಕೆಲವರು ಆ ರೀತಿಯಾಗಿ ಈ ಲೋಕದಲ್ಲಿ ಇಲ್ಲ ಎಂಬುದನ್ನು ನೋಡ್ತೇವೆ. ಅವರು ಅದೇ ಒಂದು ಪ್ರಾಕ್ಟೀಸ್ ಮಾಡಿಬಿಟ್ಟು ಅದರಲ್ಲೇ ಮುಳುಗಿರುತ್ತಾರೆ. ಎಂಥವರನ್ನು ದೇವರೇ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನಪ್ಪ. ಎಷ್ಟೋ ಜನ ಯುವಕರು ಕುಡಿದು ಅಮಲೇರಿಕೊಂಡು ಇರುವ ಒಬ್ಬೊಬ್ಬರು ಯುವಕರನ್ನು ಮುಟ್ಟು ಸ್ವಾಮಿ, ಆ ಕುಡಿತದಿಂದ ಅವರು ಹೊರಬರಲಿ ಸ್ವಾಮಿ. ಅವರು ಆರೋಗ್ಯವಂತರಾಗಿ ಬಾಳಲಿ ಸ್ವಾಮಿ. ಅವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳು ಸಿಕ್ಕುವ ದಾರಿಯನ್ನು ಈ ಸಮಯದಲ್ಲಿ ತೋರಿಸಪ್ಪ. ಯಾರು ಆ ಕುಡಿದು ಅಮಲೇರಿ ದೇಹವನ್ನು ಬಲಹೀನ ಮಾಡಿಕೊಂಡಿದ್ದಾರೋ ಅವರ ದೇಹದಲ್ಲಿ ನಿನ್ನ ಶಕ್ತಿ ಅರಿಯಲ್ಪಡಲೆಂದು ನಾನು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಓ ರಿಕಂಬಲ ಕರಬ ಶಕೋ ಟೊರೋಲ್ಲ ಕರಬ ಎಲ್ಲ ಯುವಕರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅವರು ಆ ಕುಡಿತದಿಂದ ಹೊರಬರಲಿ ಸ್ವಾಮಿ. ಎಷ್ಟೋ ಜನರು ಇದ್ದಾರೆ ಸ್ವಾಮಿ, ಅವರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ನಮಗೆ ವಂದನೆ. ಹೌದು ಸ್ವಾಮಿ, ಈ ರೀತಿಯಾಗಿ ಈ ಬೆಳಕಿನಲ್ಲಿ ನಾವು ತಪ್ಪು ಮಾಡುವವರು ಉಂಟು. ಆದರೆ ದೇವರು ಎಷ್ಟು ಚೆನ್ನಾಗಿ ಬೆಳಕನ್ನು ಮಾಡಿದ್ದಾರೆ. ಈ ಬೆಳಕಿನಲ್ಲಿ ಒಳ್ಳೆಯ ರೀತಿಯಾಗಿ ಜೀವಿಸಬೇಕೆಂಬುದು ದೇವರ ಕಣ್ಣಿಗೆ ಚೆನ್ನಾಗಿ ಕಂಡಿದೆ. ಆದರೆ ಕೆಲವರು ಜೀವಿಸುವಾಗ ತಪ್ಪು ಮಾಡಿದಾಗ ದೇವರಿಗೆ ದುಃಖವಾಗುತ್ತದೆ. ಏಕೆಂದರೆ ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳು ಇದ್ದಾಗ ತನ್ನ ಮಕ್ಕಳು ತಪ್ಪು ಮಾಡಿದಾಗ ಆ ಮನೆಯಲ್ಲಿ ಯಾವುದೇ ರೀತಿಯಿಂದ ಆ ಮಕ್ಕಳು ಒಳ್ಳೆ ರೀತಿಯಾಗಿ ನಡೆಯದೇ ಇದ್ದಾಗ ತನ್ನ ತಂದೆ ತಾಯಿಗಳಿಗೆ ದುಃಖವಾಗುತ್ತದೆ, ವೇದನೆಯಾಗುತ್ತದೆ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಇದು ದೇವರ ಚಿತ್ತದಂತೆ ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ, ದೇವರ ವೈಭವಕ್ಕೆ ತಕ್ಕ ಕಾರ್ಯಗಳನ್ನು ಮಾಡಿದಾಗ ದೇವರು ನಮ್ಮ ಜೊತೆ ಇರುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಇಟ್ಟರು. ನೋಡಿ,
ಬೆಳಕು ಹಗಲಿನಲ್ಲಿ ಜೀವಿಸುವವರು ಆ ಹಗಲು ನಮಗೆ ಒಂದು ಬೆಳಕಾಗಿ ನಮ್ಮ ಕಣ್ಣುಗಳಿಗೆ ಕಾಣಿಸುತ್ತದೆ. ಈ ಹಗಲಿನಲ್ಲಿ ಹಲವಾರು ರೀತಿಯಿಂದ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ. ಆದರೆ ಅದನ್ನು ಸರಿಪಡಿಸದವರು ಹಗಲಿನಲ್ಲಿಯೂ ಅವರು ಎಷ್ಟೋ ಜನ ದೇವರು ಹೇಳಿದಾಗೆ ಕೆಲಸ ಮಾಡದೆ ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನ ಕೆಲಸ ಮಾಡದೆ ಇರುವವರಿಗೆ ಕೆಲಸ ಕಾರ್ಯಗಳು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಒದಗಿಸು ತಂದೆಯೇ ಕರ್ತನೇ, ಅವರು ಒಳ್ಳೆಯ ಕೆಲಸ ಮಾಡಿ ಈ ಹಗಲು ಎಷ್ಟೋ ಜನರಿಗೆ ಈಗ ಉಪಯೋಗವಿಲ್ಲದ ಸಮಯದಲ್ಲಿ ಅಂಥ ಮಕ್ಕಳಿಗೆ ನಮ್ಮ ಬೆಂಗಳೂರು ನಗರದಲ್ಲಿಯೂ ಕರ್ನಾಟಕದಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಕೆಲಸಗಳು ಸಿಕ್ಕಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಹಲ್ಲೆಲೂಯಾ. ದೇವಾದಿ ದೇವನೇ ಸ್ತೋತ್ರ. ಕತ್ತಲೆಯನ್ನು ಸಹ ದೇವರು ಮಾಡಿದರೆ ಈ ಕತ್ತಲೆ ನೀನು ಹಗಲಿನಲ್ಲಿ ಕೆಲಸ ಮಾಡಿ ದುಡಿದು ಈಗೋ ರಾತ್ರಿಯಲ್ಲಿ ಕತ್ತಲೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡಾಗ ಹಗಲು ನಿನಗೆ ಉಪಯೋಗವಾಗುತ್ತದೆ. ಹಗಲಿನಲ್ಲಿ ನೀನು ಒಳ್ಳೆಯ ಕೆಲಸ ಮಾಡಿ ಈ ಕತ್ತಲೆಯಲ್ಲಿ ರಾತ್ರಿಯಲ್ಲಿ ನೀನು ನಿದ್ದೆ ಮಾಡಿದಾಗ ಆ ದೇಹಕ್ಕೆ ಸುಖ ಸಿಕ್ಕುತ್ತದೆ. ನೆಕ್ಸ್ಟ್ ನೀವು ಒಳ್ಳೆಯ ಕೆಲಸ ಮಾಡಬಹುದು, ದುಡಿಯಬಹುದು. ಎರಡಕ್ಕೂ ನಾವು ಹೋಲಿಸಿದಾಗ ಹಗಲು ಮತ್ತು ಕತ್ತಲೆಯನ್ನು ಹೋಲಿಸಿದಾಗ ಆ ಹಗಲಿನಲ್ಲಿ ನೀನು ಕೆಲಸ ಮಾಡುವ ಆ ಕೃಪೆ ಶಕ್ತಿಯನ್ನು ದೇವರು ನಿನಗೆ ನೀಡುತ್ತಾರೆ. ಸರಿಯಾದ ರೀತಿಯಲ್ಲಿ ನೀನು ಇದ್ದರೆ ಕತ್ತಲೆಯಲ್ಲಿ ನಿನಗೆ ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆ ಮಾಡಿದಾಗ ಅದು ಉಪಯೋಗವಾಗುತ್ತದೆ. ಬೆಳಕು ಹಗಲಿನಲ್ಲಿ ನೀನು ರಾತ್ರಿಯಲ್ಲಿ ಹಲವಾರು ರೀತಿಯ ದೇಹವನ್ನು ಕೆಡಿಸಿಕೊಂಡರೆ, ದೇಹದಲ್ಲಿ ಶಕ್ತಿಹೀನವಾದರೆ ನೀನು ಬೆಳಗ್ಗೆ ಆ ಹಗಲಿನಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಓ ದೇವರೇ, ನಿಮಗೆ ಸ್ತೋತ್ರ, ಒಂದು ನಿಮಗೆ ಆರಾಧನಿಸುವೆ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಹೀಗೆ ಬೆಳಗು ಬೈಗು ಆಗಿ ಈ ದೇವರು ಈ ಮೊದಲನೆಯ ದಿನದಲ್ಲಿ ಈ ಹಗಲನ್ನು ಕತ್ತಲೆಯನ್ನು ಸೃಷ್ಟಿ ಮಾಡಿದರು. ಈ ಹಗಲು ಮಾನವನಿಗೆ ಅತಿ ಮುಖ್ಯವಾಗಿ ದೇವರು ಸೃಷ್ಟಿಸಿದ್ದಾರೆ. ಎಲ್ಲ ಕಡೆಗಳಲ್ಲಿ ಹಗಲಿನಲ್ಲಿ, ಮುಂಜಾನೆಯಲ್ಲಿ, ಮಧ್ಯಾಹ್ನದಲ್ಲಿ, ಸಂಜೆಯಲ್ಲಿ ಪ್ರಾರ್ಥನೆಗಳು ಹೆಚ್ಚಾಗಿ ನಡೆಯುತ್ತವೆ. ಆ ಪ್ರಾರ್ಥನೆಗಳು ಹಗಲಿನಲ್ಲಿ ಮಾಡಿದ ಪ್ರಾರ್ಥನೆಗಳು ಅವರು ಆ ಪ್ರಾರ್ಥನೆಯಲ್ಲಿ ಕುಳಿತು ಧ್ಯಾನಿಸಿದಾಗ, ಆ ಪ್ರಾರ್ಥನೆಯಲ್ಲಿ ಕುಳಿತು ಹಗಲಿನಲ್ಲಿ ಅವರು ಅದಕ್ಕೆ ಬೆಲೆ ಕೊಟ್ಟಾಗ ಅವರು ಆ ದೇವರ ಶಕ್ತಿಯನ್ನು ರಿಸೀವ್ ಮಾಡ್ತಾರೆ. ಅಲ್ಲಿ ಪ್ರೀತಿಯ ಸಹೋದರ, ಯಾವಾಗ ದೇವರ ಶಕ್ತಿಯನ್ನು ಅವರು ಪಡೆದುಕೊಂಡಾಗ ಕತ್ತಲೆ ಅವರಿಂದ ನೀಗಿ ಹೋಗ್ತದೆ. ಆ ಕತ್ತಲೆ ಅವರು ದೇವರ ವಾಕ್ಯವನ್ನು ಧ್ಯಾನಿಸಿ ಆಲಿಸಿ ಅವರು ಕತ್ತಲೆಯಾದಾಗ ಹೋಗಿ ಅವರು ಮಲಗಿಕೊಂಡರೆ ಒಳ್ಳೆಯ ನಿದ್ರೆ ದೇವರು ಕೊಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಇದಕ್ಕಾಗಿ ದೇವರು ಹಗಲನ್ನು ಕತ್ತಲೆಯನ್ನು ಸೃಷ್ಟಿ ಮಾಡಿದರು. ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಆದಿಕಾಂಡ 2ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯವನ್ನು ಪಠಿಸುತ್ತೇನೆ, ಕೇಳಿ. ಏದೇನ್ ಉದ್ಯಾನವನ. ದೇವರಾದ ಸರ್ವೇಶ್ವರ ಸ್ವಾಮಿ ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಾಗ ಯಾವ ಗಿಡಗಳು ಭೂಮಿಯಲ್ಲಿ ಇರಲಿಲ್ಲ, ಯಾವ ಬೀಜವೂ ಮೊಳೆತಿರಲಿಲ್ಲ, ಏಕೆಂದರೆ ದೇವರಾದ ಸರ್ವೇಶ್ವರ ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ. ಭೂಮಿಯನ್ನು ವ್ಯವಸಾಯ ಮಾಡಲು ಮನುಷ್ಯನೂ ಇರಲಿಲ್ಲ. ಹಲ್ಲೆಲೂಯಾ. ಇದು 5ನೇ ವಾಕ್ಯ. 4ನೇ ವಾಕ್ಯ ಏನು ಹೇಳ್ತದೆ ಅಂದರೆ, ಇಂತಿ ಪರಲೋಕ ಭೂಲೋಕಗಳ ನಿರ್ಮಾಣ ಚರಿತ್ರೆಯಾಯಿತು ಎಂಬುದನ್ನು ನಾವು ನೋಡ್ತೇವೆ. ಈ 5ನೇ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರೀತಿಯ ಸಹೋದರ ಸಹೋದರರೇ, ಸ್ವಾಮಿ ಭೂಲೋಕವನ್ನು ಸೃಷ್ಟಿ ಮಾಡಿದಾಗ
ಯಾವ ಗಿಡ ಮರಗಳು ಇರಲಿಲ್ಲ ಈ ಲೋಕದಲ್ಲಿ, ಯಾವ ಬೀಜವೂ ಸಹ ಮೊಳೆತಿರಲಿಲ್ಲ ಈ ಬೆಳಕಿನಲ್ಲಿ. ಏಕೆಂದರೆ ದೇವರಾದ ಸರ್ವೇಶ್ವರ ಈ ಭೂಮಿಯ ಮೇಲೆ ಮಳೆಯನ್ನು ಅವರು ಇನ್ನೂ ಸುರಿಸಿರಲಿಲ್ಲ. ಈ ಭೂಮಿಯನ್ನು ವ್ಯವಸಾಯ ಮಾಡಲು ಮನುಷ್ಯನು ಇರಲಿಲ್ಲ. ವ್ಯವಸಾಯ ಮಾಡಲು ಈ ಭೂಮಿಯ ದೇವರು ಸೃಷ್ಟಿ ಮಾಡಿದ ಈ ಭೂಮಿಯಲ್ಲಿ ಈ ಬೆಳಕು ಇದ್ದರೂ ಸಹ ಯಾವ ಮನುಷ್ಯನನ್ನು ಅವರು ಸೃಷ್ಟಿ ಮಾಡಿಲ್ಲ, ಯಾವ ಬೀಜವನ್ನು ಈ ಲೋಕದಲ್ಲಿ ಅವರು ಮಳೆ ಹಾಕಲಿಲ್ಲ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಈ ಭೂಲೋಕದ ಸೃಷ್ಟಿಯು ಯಾವ ಗಿಡ ಮರಗಳು ಇರಲಿಲ್ಲ. ಆದರೆ ದೇವರ ವಾಕ್ಯ, ಆ ವಾಕ್ಯ ನುಡಿದಾಗ ಆ ವಾಕ್ಯವು ಕೆಲಸ ಮಾಡುತ್ತದೆ. ಏಕೆಂದರೆ ಒಬ್ಬ ಮನುಷ್ಯನು ಅಭಿಷೇಕ ಹೊಂದಿ ದೇವರ ಶಕ್ತಿಯನ್ನು ಪಡೆದುಕೊಂಡಾಗ ಆ ದೇವರ ಶಕ್ತಿ ಆತನಲ್ಲಿ ಬೇರೂರಿದಾಗ ಆತನ ದೇಹದಲ್ಲಿ ಆ ಒಬ್ಬ ಮನುಷ್ಯನು ಮಾತನಾಡುವ ಮಾತುಗಳು ಕ್ರಿಯೆಯಾಗಿ ಈ ಬೆಳಕಿನಲ್ಲಿ ಮಾರ್ಪಡುತ್ತದೆ. ಒಬ್ಬನು ಬಂದು ಪ್ರಬೋಧನೆ ಮಾಡಬೇಕಾದರೆ, ಆ ಮೆಸೇಜ್ ಕೊಡಬೇಕಾದರೆ ಆ ದೇವರ ವಾಕ್ಯವು ಜನರಿಗೆ ಅಲ್ಲಿ ಬಿಡುಗಡೆಯನ್ನು ಕೊಡುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಏಕೆಂದರೆ ಇಲ್ಲಿ ದೇವರು ಮಳೆ ಸುರಿಸಲಿಲ್ಲ, ಅದಕ್ಕೆ ಆ ಮಳೆ ಸುರಿಸಲಿಲ್ಲ, ಅದಕ್ಕೆ ಈ ಭೂಮಿಯಲ್ಲಿ ಗಿಡ ಮರಗಳು ಮೊಳೆತಿಲ್ಲ, ಯಾವ ಕಾಡು ಬೆಟ್ಟ ಏನು ಇಲ್ಲ. ಆದರೆ ಬೆಳಕು ಇತ್ತು ಈ ಭೂಮಿಯಲ್ಲಿ. ಆದರೆ ದೇವರು ಒಂದು ಮಾತು ಹೇಳಿದರೆ ಸಾಕು, ದೇವರು ಮಳೆ ಸುರಿಸಿದರೆ ಸಾಕು, ಗಿಡ ಮರಗಳು ತಾನಾಗಿಯೇ ಬೆಳೆಯುತ್ತವೆ ಈ ಲೋಕದಲ್ಲಿ. ಪ್ರೀತಿಯ ಸಹೋದರ ಸಹೋದರರೇ, ದೇವರ ಮಾತು ಅಷ್ಟು ಉನ್ನತವಾದ ಮಾತು, ದೇವರ ಮಾತು ಪರಿಶುದ್ಧವಾದ ಮಾತು, ದೇವರ ಮಾತು ಒಂದು ಎಲ್ಲ ಮನುಷ್ಯನನ್ನು ಕಾಪಾಡುವ ಮಾತು ಎಂದು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಆತ್ಮೀಯರೇ, ನಮಗೆ ದೇವರಾತ್ಮ ನಮ್ಮಲ್ಲಿ ಇದ್ದಾಗ ಆ ದೇವರಾತ್ಮ ಕ್ರಿಯೆ ಮಾಡ್ತಾನೆ ಈ ಹಗಲಿನಲ್ಲಿ. ದೇವರಾತ್ಮ ಇಲ್ಲದ ಕಾರಣ ನಮ್ಮಲ್ಲಿ ಕೆಟ್ಟ ಭಾವನೆಗಳು ಉಂಟಾಗುತ್ತದೆ, ಕೆಟ್ಟ ಸ್ವಭಾವಗಳು ಉಂಟಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಆತ್ಮೀಯರೇ, ನಾವು ನೋಡುವಾಗ ದೇವರು ಈ ಪರಲೋಕ ಭೂಲೋಕಗಳ ನಿರ್ಮಾಣ ಚರಿತ್ರೆ ಮಾಡಿದಾಗ ಈ ಹಗಲನ್ನು ಅವರು ಉಂಟು ಮಾಡಿದರು, ಕತ್ತಲೆಯನ್ನು ಉಂಟು ಮಾಡಿದರು. ಇನ್ನು ಈ ಭೂಮಿಯಲ್ಲಿ ಮಳೆ ಬಿಡಲಿಲ್ಲ. ಅವರು ಯಾವುದೇ ರೀತಿಯಿಂದ ನೋಡಿದಾಗ ಇದು ಒಂದು ಸಮನಾಗಿ ಇತ್ತು. ದೇವರು ಒಂದು ಮಾತು ಹೇಳಿದಾಗ ಮಳೆ ಸುರಿಸಿದಾಗ, ಮಳೆ ಬೀಳೆಂದಾಗ ಮಳೆ ಬಿದ್ದ ತಕ್ಷಣ ಈ ಭೂಮಿಯಲ್ಲಿ ಅವರು ಹೇಳಿದರು, ಆ ಭೂಮಿಯಲ್ಲಿ ದೇವರು ಒಂದು ಮಾತೆ, ಎಲ್ಲ ಬೀಜಗಳು ಉಂಟಾಗಲೆಂದಾಗ ಬೀಜಗಳು ಉಂಟಾಗುತ್ತವೆ. ಆಗ ಮಳೆ ಬರಲಿ ಎಂದಾಗ ಮಳೆ ಉತ್ಪತ್ತಿಯಾಗಿ ಬಿದ್ದಾಗ ಆ ಬೀಜಗಳು ಮೊಳೆತು ಈ ಭೂಮಿಯಲ್ಲಿ ಪರಿಶುದ್ಧವಾದ ಹಸಿರಾದ ಮರಗಳು, ಹಸಿರಾದ ಗಿಡಗಳು ಬೆಳೆತಾಗ ಮನುಷ್ಯನು ಅದನ್ನು ಒಳ್ಳೆ ಗಾಳಿಯನ್ನು ಸ್ವೀಕರಿಸಿದಾಗ ಮನುಷ್ಯನಿಗೆ ಆರೋಗ್ಯಕರವಾದ ಆ ಕೃಪೆಯನ್ನು ದೇವರು ಗಿಡ ಮರಗಳಿಂದ ನೀಡಿದ್ದಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಮ್ಮೆಲ್ಲರಿಗೂ ಒಂದೇ ಉದ್ದೇಶ ಆತ್ಮೀಯರೇ. ಈ ಲೋಕ ನಮಗೆ ನಶ್ವರವಾದರೂ ಇಲ್ಲಿ ದೇವರು ಉಂಟು ಮಾಡಿರುವ ಈ ಗಿಡ ಮೂಲಿಕೆಗಳು, ದೇವರು ಉಂಟು ಮಾಡಿರುವ ಎಲ್ಲ ರೀತಿಯ ಒಂದು ವಸ್ತುಗಳು ಅದು ನಮಗೆ ಉಪಯುಕ್ತವಾಗಿ, ನಮ್ಮ ಸಹಾಯಕ್ಕಾಗಿ, ಮನುಷ್ಯನ ಉಪಯೋಗಕ್ಕಾಗಿ, ಮನುಷ್ಯನು ಅದನ್ನು ಹೆಚ್ಚಾಗಿ ಸಂತೋಷ ಪಡಲೆಂದು ದೇವರು ಸೃಷ್ಟಿ ಮಾಡಿದರು. ಎಲ್ಲವನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಆದರೆ ದೇವರು ಯಾವ ಬೀಜವೂ ಬೆಳೆತಿಲ್ಲ ಅಂದರೂ ದೇವರು ಹೇಳಿದ ಮಾತಿಗೆ ಬೀಜಗಳು ಉತ್ಪತ್ತಿಯಾಗುತ್ತವೆ. ಪ್ರೀತಿಯ ಸಹೋದರ ಸಹೋದರಿ,
ಬೇರೆ ಒಂದೇ ಮಾತು ಸಾಕು ದೇವರು. ನಾವು ನೋಡುವಾಗ ಆದಿಕಾಂಡದಲ್ಲಿ ನಾವು ಪುನಃ 22ನೇ ಅಧ್ಯಾಯಕ್ಕೆ ಹೋಗುವಾಗ ದೇವರ ವಾಕ್ಯ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ. ದೇವರ ವಾಣಿ ಎಂಬುದು ಪರಿಶುದ್ಧವಾದದ್ದು. ದೇವರು ಒಂದು ಮಾತು ಹೇಳಿದರೆ ಸಾಕು, ಈ ಲೋಕ ಉಂಟಾಯಿತು. ಅದೇ ವಾಣಿ ಹೇಳಿದರೆ ಬೀಜಗಳು ಅಲ್ಲವ, ಏನು ಬೇಕಾದರೂ ಅವರು ಬೀಜವನ್ನು ಎರಚಬಹುದು. ಆದರೆ ದೇವರಿಗೆ ಆ ವಾಕ್ಯಕ್ಕೆ ಎಲ್ಲ ಶಕ್ತಿ ಉಂಟು. ಪ್ರೀತಿಯ ಸಹೋದರ ಸಹೋದರಿ, ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾನು 6ನೇ ವಾಕ್ಯವನ್ನು ಓದುತ್ತೇನೆ ಕೇಳಿ. ಮತ್ತೆ 12ನೇ ವಾಕ್ಯವನ್ನು ಓದುತ್ತೇನೆ ಕೇಳಿ. ಹಲ್ಲೆಲೂಯಾ. ಅಬ್ರಹಾಮನು ದಹನ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗ ಇಸಾಕನ ಮೇಲೆ ಹೊರಿಸಿದನು. ಬೆಂಕಿಯನ್ನು ಹಾಗೂ ಕತ್ತಿಯನ್ನು ತನ್ನ ಕೈಯಲ್ಲೇ ತೆಗೆದುಕೊಂಡನು. ಇಬ್ಬರು ಅಲ್ಲಿಂದ ಮುಂದಕ್ಕೆ ಹೊರಟರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತ್ಮೀಯರೇ, ಇಲ್ಲಿ ನೋಡಿ, ಅಬ್ರಹಾಮನು ದಹನ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗ ಇಸಾಕನ ಮೇಲೆ ಹೊರಿಸಿದನು. ಬೆಂಕಿಯನ್ನು ಹಾಗೂ ಕತ್ತಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಇಬ್ಬರು ಅಲ್ಲಿಂದ ಮುಂದಕ್ಕೆ ಹೊರಟರು. ಆ ಇಬ್ಬರು ಮುಂದಕ್ಕೆ ಹೊರಟ ಸ್ಥಳ ಎಲ್ಲಿಗೆ ಅವರು ಹೋದರು? ಅವರು ತೆಗೆದುಕೊಂಡು ಹೋಗುವ ಆ ದಹನ ಬಲಿಗೆ ಬೇಕಾದ ವಸ್ತು ಎಲ್ಲಿದೆ ನೋಡಿ. ಇಲ್ಲಿ ಅಬ್ರಹಾಮನಿಗೆ ನೋಡುವಾಗ ಆ ದಹನಿಗೆ ಬಲಿಗೆ ಬೇಕಾದ ವಸ್ತು ಆ ಮಗನನ್ನೇ ದೇವರು ಕೇಳಿದ್ದಾರೆ. ಆದರೆ ಅಬ್ರಹಾಮನು ಆ ವಿಷಯವನ್ನು ಮಗನಿಗೆ ಹೇಳಲಿಲ್ಲ. ಇಲ್ಲಿ ನೋಡಿ, ಅಬ್ರಹಾಮನಿಗೆ ಹೇಳಲಿಲ್ಲ. ಅದೇ ನಾನು 12ನೇ ವಾಕ್ಯವನ್ನು ಪಠಿಸುತ್ತೇನೆ ಕೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ದೂತನು ಅವನಿಗೆ, ಹುಡುಗನ ಮೇಲೆ ಕೈ ಎತ್ತಬೇಡ, ಅವನಿಗೆ ಯಾವ ಹಾನಿಯನ್ನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಬಲಿ ಕೊಡಲು ಹಿಂಜರಿಯಲಿಲ್ಲ ಎಂತಲೇ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ಎಂದನು. ಆದರೆ ದೇವರಿಗೆ ಗೊತ್ತು, ಅಬ್ರಹಾಮನಲ್ಲಿ ಭಯ ಭಕ್ತಿ ವಿಶ್ವಾಸ ಇದೆ. ಆದರೆ ಅಬ್ರಹಾಮನು ತನ್ನ ಮಗ ಕೇಳ್ತಾನೆ, ಅಪ್ಪ ಕಟ್ಟಿಗೆ ಇದೆ, ಕತ್ತಿ ಇದೆ, ಬಲಿ ಕೊಡಬೇಕಾದ ಕುರಿಮರಿ ಎಲ್ಲಿ? ಆದರೆ ಕುರಿಮರಿ ಎಲ್ಲಿ ಎಂದಾಗ, ಆದರೆ ಅಬ್ರಹಾಮನು ನೋಡಿ, ಇದುವರೆಗೂ ಅಬ್ರಹಾಮನು ಯಾವುದೇ ವಿಷಯ ಇಲ್ಲಿ ಮಗನಿಗೆ ಹೇಳಲಿಲ್ಲ. ಮಗನು ಕೇಳಿದಾಗ ದೇವರಿಗೆ ಅಬ್ರಹಾಮನು ಒಂದು ಮಾತು ಹೇಳ್ತಾನೆ, ನನ್ನ ದೇವರು ಅದನ್ನು ಒದಗಿಸುತ್ತಾರೆ. ಅಬ್ರಹಾಮನು ಈ ಮಾತು ಹೇಳಿದ ತಕ್ಷಣ ದೇವರಿಗೂ ಅಬ್ರಹಾಮನಿಗೂ ಒಂದು ಹೊಂದಾಣಿಕೆ, ದೇವರಿಗೂ ಅಬ್ರಹಾಮನಿಗೂ ಸಂಬಂಧ ಬೆಳೆಯುತ್ತದೆ. ದೇವರಿಗೂ ಅಬ್ರಹಾಮನಿಗೂ ಕ್ರಿಯೆ ನಡೆಯುವ ಆ ಸಮಯ ಅಲ್ಲಿ ಬಂದಿದೆ ಎಂಬುದನ್ನು ನಾನು ಹೇಳಬಲ್ಲೆ ಪ್ರೀತಿಯ ಸಹೋದರ ಸಹೋದರಿ. ಆದರೆ ದೇವರು ತನ್ನ ಸ್ವಂತ ಮಗನನ್ನೇ ಕೇಳಿದರೆ, ಮಗನು ಕೇಳಿದಾಗ ಅಬ್ರಹಾಮನು ಹೇಳ್ತಾರೆ, ನನ್ನ ದೇವರು ನನಗೆ ಬಲಿ ಕೊಡುವ ಕುರಿಮರಿಯನ್ನು ಒದಗಿಸುತ್ತಾರೆ. ಈ ಮಾತು ಹೇಳಿದ ತಕ್ಷಣ ದೇವರು ಅಬ್ರಹಾಮನಿಗೆ ಅಲ್ಲಿ ಕರೆದುಕೊಂಡು ಹೋದ ಮಗನಲ್ಲಿ ಬಲಿ ಕೊಡಬೇಕಾದರೆ, ಎಲೆ ಅಬ್ರಹಾಮನೇ, ನಿನ್ನ ಮಗನ ಮೇಲೆ ಕತ್ತಿ ಎತ್ತಬೇಡ. ಎಲ್ಲಿ ಅಬ್ರಹಾಮನು ಸುಮ್ಮನೆ ಇದ್ದರೆ ಅಲ್ಲಿ ಕಾರ್ಯ ನಡೆಯುತ್ತಿಲ್ಲ. ಅಬ್ರಹಾಮನು ಹೇಳಿದು, ನನ್ನ ದೇವರು ಒದಗಿಸುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮಲ್ಲಿ ಕುಂದು ಕೊರತೆಗಳುಂಟಾ, ಸಾಲ ಬಾಧೆಗಳು ಉಂಟಾ, ಯಾವುದೇ ಒಂದು ಮದುವೆ ನಡೆಯದೆ ನೀವು ತವಕ ಪಡುತ್ತಿದ್ದೀರಾ, ಯಾವುದೇ ರೀತಿಯಿಂದ ಕೋರ್ಟ್ ಕೇಸಿನಿಂದ ತವಕ ಪಡುತ್ತಿದ್ದಾರಾ? ನೀವು ಹೇಳಿ ಈಗ, ನನ್ನ ದೇವರು ಇರಬೇಕಾದರೆ ನನಗೇನು ಭಯ? ನನ್ನ ದೇವರು ನನಗಿಂತ ಮುಂಚಿತವಾಗಿ ನನ್ನ ಎಲ್ಲ ಸಾಲಬಾಧೆಯನ್ನು ತೀರಿಸುವರು, ನನ್ನ ಕೋರ್ಟ್ ಕೇಸನ್ನು ತೀರಿಸುವರು. ಇನ್ನು ನಾನು ಯಾವುದೇ ರೀತಿಯ ಈ ಲೋಕದಲ್ಲಿ ತೊಂದರೆ ತೊಡಕುಗಳಿಗೆ ಸಿಕ್ಕಿಕೊಳ್ಳದೆ ನನ್ನನ್ನು ಕಾಪಾಡುವರು. ನೀವು ಮಾತನಾಡಿದಾಗ ದೇವರು, ನೀವು ನುಡಿಯುವ ಮಾತಿನಿಂದ ಅಲ್ಲಿ ಕ್ರಿಯೆ ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಅಬ್ರಹಾಮನು ತನ್ನ ಮಗನು ಬಲಿ ಕೊಡಲು ಕರೆದುಕೊಂಡು ಬರುತ್ತಿದ್ದನು. ಆದರೆ
ತನ್ನ ಮಗ ಕೇಳ್ತಾನೆ, ಬಲಿ ಕೊಡುವ ಕುರಿಮರಿ ಎಲ್ಲೆಂದಾಗ ಅಬ್ರಾಮನು ಹೇಳ್ತಾನೆ, ನನ್ನ ದೇವರು ಒದಗಿಸುತ್ತಾರೆ. ಆ ಮಾತು ಹೇಳಿದ ತಕ್ಷಣ ದೇವರು ಅಬ್ರಾಮನಿಗೆ ಅಲ್ಲಿ ಆಗಲೇ ಒಂದು ಟಗರನ್ನು ಒದಗಿಸಿಟ್ಟರು ತಕ್ಷಣ. ಹೌದು ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮಲ್ಲಿಯೂ ಸಹ ಭಯ ಭಕ್ತಿ ಇಂದ ನೀವು ಪ್ರಾರ್ಥನೆ 3 ಅವರು 4 ಅವರು ಮಾಡಬಹುದು. ಆದರೆ ನನ್ನ ದೇವರು ಒದಗಿಸುವರು, ನನ್ನ ದೇವರು ಈ ಕಾರ್ಯ ಮಾಡುವರು, ನನ್ನ ದೇವರು ಇವತ್ತೇ ನನಗೆ ಒಂದು ಶುಭ ಕಾರ್ಯವನ್ನು ಮಾಡುವರೆಂದು ನಿಮ್ಮ ಬಾಯಿಂದ ನುಡಿದಾಗ ದೇವರಿಗೂ ನಿಮಗೂ ಸಂಬಂಧ ಬೆಳೆದು ಕಾರ್ಯವು ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಇದು ಖಂಡಿತ ಪ್ರೀತಿಯ ಸಹೋದರ ಸಹೋದರರೇ. ಹಾಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪಾ ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಯೋಹಾನನ ಶುಭ ಸಂದೇಶದಲ್ಲಿ ನಾವು ನೋಡುವಾಗ 1 ಮತ್ತು 1ನೇ ವಾಕ್ಯವನ್ನು ಪಠಿಸುತ್ತೇನೆ ಕೇಳಿ. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಆ ದಿವ್ಯವಾಣಿ ಯಾರೊಂದಿಗೆ ಇದ್ದರು? ದೇವರೊಂದಿಗೆ ಇದ್ದರು. ದೇವರೊಂದಿಗೆ ಇದ್ದಾಗ ಅಬ್ರಾಮನು ತನ್ನ ಬಲಿಯನ್ನು ಮಗನನ್ನು ಕೊಡಲು ಕರೆದುಕೊಂಡು ಬರಬೇಕಾದರೆ ಅಬ್ರಾಮನು ಮಗನಿಗೆ ಹೇಳ್ತಾನೆ, ನನ್ನ ದೇವರು ಒದಗಿಸುತ್ತಾರೆ. ಅಷ್ಟೇ ಸಾಕು, ದೇವರಿಗೆ ಅವರು ಒದಗಿಸಿದರು ಎಂಬುದು. ಏಕೆಂದರೆ ಅಬ್ರಾಮನು ಒಂದು ರೀತಿಯಿಂದ ದೇವರು ಆರಿಸಿಕೊಂಡ ಮಗ, ದೇವರು ಸೃಷ್ಟಿ ಮಾಡಿದ ಮಗ. ಅಬ್ರಾಮನಲ್ಲಿ ದೇವರು ಮಾತನಾಡುತ್ತಿದ್ದರು ಎಂಬುದನ್ನು ನಾವು ನೋಡ್ತೇವೆ. ಈಗ ನಿಮ್ಮಲ್ಲಿ ಮಾತನಾಡುತ್ತಿಲ್ಲವಾ? ನಿಮ್ಮಲ್ಲಿಯೂ ಸಹ ದೇವರು, ಪ್ರತಿಯೊಬ್ಬರಲ್ಲಿಯೂ ದೇವರು ಮಾತನಾಡುವರು. ನೀನು ದೇವರು ಹೇಳ್ತಾರೆ, ನಿನ್ನ ಹೃದಯವೇ ದೇವಾಲಯ, ನಿನ್ನ ಮನಸ್ಸೇ ನಿನಗೆ ಸಂತೋಷವಾಗಿ ಮಾರ್ಪಡಿಸುತ್ತೇನೆ ನಾನು ಅಂತ ದೇವರು ಹೇಳ್ತಾರೆ. ಆದರೆ ದೇವರಿಗೆ ಒಂದು ಸಮಯ ಕೊಡುವ ವ್ಯಕ್ತಿಗಳು ಸುಮ್ಮನೆ ಸಮಯ ಕೊಟ್ಟು ದೇವರಲ್ಲಿ ಪ್ರಾರ್ಥಿಸಿದಾಗ ಆ ಸಮಯವೇ ಒಂದು, ದೇವರೇ ಈ ದಿವಸ ಈ ಸಮಯ ಕೊಡ್ತೇನೆ, ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ನೀವು ಬಾಯಿಂದ ನುಡಿದಾಗ ಆ ಸಮಯದಲ್ಲಿ ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಹಾಲೆಲೂಯಾ. ನೀವು ಸಹ ಭಯ ಭಕ್ತಿಯಿಂದ ಜೀವಿಸಲು ಪ್ರಯತ್ನ ಮಾಡಬೇಕು. ಈ ಲೋಕದಲ್ಲಿ ದೇವರ ಹತ್ರ ಕೇಳಿದಾಗ ಕೊಡುವರು. ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನೊಂದಿಗಿದ್ದೇನೆ ಅಲ್ವಾ? ದೇವರು ಈ ಪ್ರಕಟಣಾ ಕಾಂಡದಲ್ಲಿ ಪ್ರಕಟಣೆಯಲ್ಲಿ ನಾವು ನೋಡುವಾಗ ದೇವರು 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ದೇವರು ಬಂದು ಡೋರನ್ನು ತಟ್ಟುತ್ತಾರೆ. ತೆರೆ ಮಗನೇ, ನಾನು ನಿನ್ನ ಮನೆಯೊಳಕ್ಕೆ ಬರುತ್ತೇನೆ, ಅಲ್ಲಿ ಕುಳಿತುಕೊಳ್ಳುತ್ತೇನೆ, ನಿನ್ನ ಸಂಗಡ ಊಟ ಮಾಡುತ್ತೇನೆ. ತೆರೆದರೆ ಮಾತ್ರ, ತೆರೆಯಲಿಲ್ಲ ಅಂದರೆ ಅಲ್ಲಿ ಆ ಪದಕ್ಕೆ ಅರ್ಥವಿಲ್ಲ. ಪ್ರೀತಿಯ ಸಹೋದರ, ತೆರೆ ಬಾಗಿಲನ್ನು ಸಮಯ ಕೊಟ್ಟ ಆ ಉದಾರ ಮನಸ್ಸು ನಿನ್ನ ಹೃದಯದಲ್ಲಿ ಓಪನ್ ಆಗಿ ದೇವರಿಗೆ ಕೊಡು. ದೇವರು ನಿನ್ನೊಟ್ಟಿಗೆ ಮಾತನಾಡುವರು ಎಂಬುದನ್ನು ನಾವು ಮರೆಯಬಹುದು. ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಲೋಕದಲ್ಲಿ ಭಯ ಭಕ್ತಿಯಿಂದ ಜೀವಿಸಿ, ನ್ಯಾಯವಾಗಿ ಜೀವಿಸಿ, ನೀವು ನನ್ನ ಹತ್ತಿರ ಬನ್ನಿರಿ, ನಾನು ನಿಮಗೆ ಸ್ವರ್ಗದತ್ತ ನಡೆಸುವೆನು. ಲೋಕದಲ್ಲಿ ನೀವು ಆ ಅನ್ಯಾಯ ದಾರಿಗಳಲ್ಲಿ ಹೋದರೆ ನಾನು ಏನು ಮಾಡಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸೋಣ, ವಿಶ್ವಾಸದಿಂದ ಜೀವಿಸೋಣ, ಐಕ್ಯತೆಯಿಂದ ಜೀವಿಸೋಣ, ಮಮತೆಯಿಂದ ಜೀವಿಸೋಣ. ದೇವರು ನಮ್ಮೊಟ್ಟಿಗೆ ಇರುವರು. ಆಮೇನ್. ಸರ್ವವಲ್ಲಭರು ಮಹಾಪರಿಶುದ್ಧರಾದ ಸ್ವಾಮಿ ಶಿವ ಕರುಣಾಕರ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸದಲ್ಲಿ ಮಾತನಾಡಿದ ಈ ಒಂದೊಂದು ವಾಕ್ಯವು ಅಪ್ಪ ಈ ಜನರಿಗೆ ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮಗೆ ವಂದನೆ, ನಿಮಗೆ ಆರಾಧನೆ ಸಿವೆ. ಆಮೇನ್, ಆಮೇನ್, ಆಮೇನ್.